ಶಿವಮೊಗ್ಗದ ಕಾರ್ ಶೋರೂಮ್ನಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಶಿವಮೊಗ್ಗ ಶಂಕರಮಠ ರಸ್ತೆಯಲ್ಲಿರುವಂತಹ ಹಿಂಡೆ ಶೋರೂಮ್ನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದೆ. ಶೋರೂಮ್ನಲ್ಲಿದ್ದಂತಹ ಕೆಲ ಕಾರ್ಗಳು ಮತ್ತು ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ಇನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ನಂದಿಸ್ತಾ ಇದ್ದಾರೆ. ಬೆಂಕಿ ಹಿನ್ನೆಲೆಯಲ್ಲಿ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಕೋಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಜನರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಕೂಡ ಹರಸಾಹಸವನ್ನು ಪಟ್ಟಿದ್ದಾರೆ. ಇದು ಶಿವಮೊಗ್ಗದಲ್ಲಿ ನಡೆದಿರುವಂತಹ ಘಟನೆ. ಕಾರ್ ಶೋರೂಮ್ನಲ್ಲಿ ಭಾರೀ ಪ್ರಮಾಣದ ಅಗ್ನಿ ಅವಘಡ ಸಂಭವಿಸಿದೆ. ನಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ. ವ್ಯಾಪಕವಾಗಿ ಬೆಂಕಿ ಆವರಿಸಿದೆ. ಇದು ಶಿವಮೊಗ್ಗ ಶಂಕರಮಠ ರಸ್ತೆಯಲ್ಲಿರುವಂತಹ ಹಿಂಡೆ ಕಾರ್ ಶೋರೂಮ್ನಲ್ಲಿ ನಡೆದಿರುವಂತಹ ಘಟನೆ ಇದು. ವ್ಯಾಪಕವಾಗಿ ಬೆಂಕಿ ಆವರಿಸಿಕೊಂಡಿದೆ. ಲಕ್ಷಾಂತರ ಮೌಲ್ಯದ ಕಾರುಗಳು ಸುಟ್ಟು ಭಸ್ಮವಾಗಿದೆ. ಶಿವಮೊಗ್ಗ ರಾಹುಲ್ ಹುಂಡೈ ಶಿವಮೊಗ್ಗ ರಾಹುಲ್ ಹುಂಡೈ ಹಲೋ ನೋಡ್ದ ಹಲೋ ನೋಡ್ದ ಹಲೋ ನೋಡ್ದ ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಏನಾಗಿರುವಂತದ್ದು? ವ್ಯಾಪಕವಾಗಿ ಬೆಂಕಿ ಆವರಿಸಿದೆ. ಏನ್ ರೀಸನ್ ಇಲ್ಲಿ ಬೆಂಕಿ ಆಕಸ್ಮಿಕವಾಗಿ ತಗಲೋದಕ್ಕೆ? ಶಾರ್ಟ್ ಸರ್ಕ್ಯೂಟ್ ಇಂದ ವಿದ್ಯುತ್ ಬೆಂಕಿ ತಗಲಿ ಅಂತ ಹೇಳಿ ಸ್ಥಳೀಯರು ಮಾಹಿತಿ ಕೊಡ್ತಾ ಇದ್ದಾರೆ. ಸುಮಾರು ಹೊತ್ತಾಯ್ತು ಕಾರ್ ಶೋರೂಮ್ಗೆ ಬೆಂಕಿ ಬಿದ್ದಿದೆ. ಬೆಂಕಿ ಬಿದ್ದ ಪರಿಣಾಮವಾಗಿ ಒಳಗಡೆ ಇರುವಂತಹ ಒಂದಿಷ್ಟು ಕಾರ್ಗಳಾಗಿರ್ಬೋದು ಮತ್ತೆ ಪೀಠೋಪಕರಣ ಆಗಿರ್ಬೋದು ಎಲ್ಲವೂ ಕೂಡ ಈಗ ಬೆಂಕಿಗೆ ಆಯುತ್ತಾಗಿದೆ. ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹತ್ತಿತ್ತು. ಹಾಗಾಗಿ ಕೂಡಲೇ ಶಿವಮೊಗ್ಗದ ಅಗ್ನಿಶಾಮಕ ಸಿಬ್ಬಂದಿಗಳು ಬಂದ ನಂತರ ಬೆಂಕಿ ನಂದಿಸುವ ಕಾರ್ಯ ಮಾಡ್ತಿದ್ದಾರೆ. ಎಲ್ಲರಿಗೂ ಕೂಡ ಏನಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹತ್ತಿದ್ದು ಕೂಡ ಅಕ್ಕಪಕ್ಕ ಇಲ್ಲಿ ಬಡಾವಣೆ ಕೂಡ ಜನರು ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಜನರು ಸೇರಿದ್ದಾರೆ. ಅವರು ಕೂಡ ಬಂದಿದ್ದಾರೆ. ಮತ್ತು ಪೊಲೀಸರು ಕೂಡ ಏನು ಜನರನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸಾಕಷ್ಟು ಹರಸಾಹಸ ಕೂಡ ಪಡ್ತಾ ಇದ್ದಾರೆ. ಒಳಗಡೆ ಏನ್ ಬೆಂಕಿ ಹತ್ತಿದೆ ಇನ್ನೂ ಕೂಡ ಹೊಗೆ ಬರ್ತಾ ಇದೆ. ಹಾಗಾಗಿ ಒಳಗಡೆ ಇನ್ನೂ ಎಷ್ಟು ವಸ್ತುಗಳಿದಾವೆ ಏನದು ಇನ್ನೂ ಕೂಡ ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಾಗಿದೆ. ಸುಮಾರು 1 ಗಂಟೆ ಅಧಿಕವಾಗಿ ಈಗ ಏನು ಬೆಂಕಿ ಹತ್ತಿದೆ. ಬೆಂಕಿ ಹತ್ತಿದ ನಂತರ ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿ ನಂದಿಸುವ ಕೆಲಸದಲ್ಲಿ ತೊಡಗಿದ್ದಾರೆ. ಜೊತೆಗೆ ಶಿವಮೊಗ್ಗದ ಕೋಟೆ ಪೊಲೀಸ್ ಇದ್ದಾರೆ. ಆ ಕೋಟೆ ಪೊಲೀಸರು ಘಟನಾ ಸ್ಥಳದಲ್ಲಿದ್ದಾರೆ. ಅವರು ಕೂಡ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ಬಸವರಾಜ್, ಅಲ್ಲಿ ಬಿಲ್ಡಿಂಗ್ ಒಳಗಡೆ ಯಾರಾದ್ರೂ ಇದಾರಾ ಅಥವಾ ಇಲ್ಲಿ ಹೊರಗಡೆ ನಾವು ಟ್ರಾನ್ಸ್ಫಾರ್ಮರ್ ಕಾಣಿಸ್ತಾ ಇದೀವಿ, ಆ ಒಂದು ಟ್ರಾನ್ಸ್ಫಾರ್ಮರ್ ಇಂದ ಎಲ್ಲಾದ್ರೂ ಬೆಂಕಿ ಒಂದು ತಗಲುತ್ತಾ ಹೇಗೆ? ಇನ್ನೂ ಕೂಡ ಪ್ರಾಥಮಿಕವಾಗಿ ತನಿಖೆ ಆಗ್ತಾ ಇದೆ ಬೆಂಕಿ ಹೇಗೆ ನಂದಿದೆ ಅಂತ ಹೇಳಿ. ಯಾಕೆ ಟ್ರಾನ್ಸ್ಫಾರ್ಮರ್ ಎಲ್ಲವೂ ಕೂಡ ಈಗ ಅಂಡರ್ ಗ್ರೌಂಡ್ ಆಗಿದೆ. ಸೊ ಹಾಗಾಗಿ ಮೇಲ್ಗಡೆಯಿಂದ ಬೆಂಕಿ ಹತ್ತಿಲ್ಲ, ಒಳಗಡೆಯಿಂದ ಶೋರೂಮ್ ಒಳಗಡೆ ಬೆಂಕಿ ಹತ್ತಿರುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಳಗಡೆ ಶಾರ್ಟ್ ಸರ್ಕ್ಯೂಟ್ ಇಂದ ಬೆಂಕಿ ಹತ್ತಿರಬಂತ ಸಾಧ್ಯತೆ ಇದೆ. ಹಾಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಏನು ಅಂದ್ರೆ ಈ ಏನು ಶಂಕರಮಠ ರಸ್ತೆ ಇದೆ ಇದು ಸಂಪೂರ್ಣವಾಗಿ ಎಲ್ಲ ಕಾರು ಮತ್ತು ಬೈಕ್ಗಳ ಶೋರೂಮ್ಗಳಾಗಿದೆ ಸರದಿಯಲ್ಲಿ ಇರುವಂತದ್ದು. ಹಾಗಾಗಿ ಅಕ್ಕಪಕ್ಕದಲ್ಲೂ ಕೂಡ ಏನು ಬೆಂಕಿ ಹತ್ತಬಾರ್ದು ಅಂತ ಹೇಳಿ ಪೊಲೀಸರು ಎಲ್ಲ ಮುಂಜಾಗ್ರತಾ ಕ್ರಮ ವಹಿಸಿದ್ದಾರೆ. ಮತ್ತೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಇದ್ದಾರೆ. ಇನ್ನೂ ಕೂಡ ಬೆಂಕಿ ಹೊತ್ತಿ ಒಳಗಡೆ ಒಂದಿಷ್ಟು ವಸ್ತುಗಳು ಸುಟ್ಟು ಕರಕಲಾಗಿದ್ದಾವೆ. ಆ ಬೆಂಕಿ ಹೊತ್ತುಕೊಂಡಿದೆ, ಹೊತ್ತು ಹೊಗೆ ಬರ್ತಾ ಇದೆ. ಹಾಗಾಗಿ ಪೊಲೀಸರು ಅದನ್ನು ಕೂಡ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಅದನ್ನು ಏನು ಬೆಂಕಿ ಇದೆ ಅದು ನಂದಿಸುವ ಕೆಲಸದಲ್ಲಿ ಕೂಡ ತೊಡಗಿದ್ದಾರೆ. ನಿತಿನ್. ಓಕೆ ಬಸವರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗೆ. ಶೋರೂಮ್ನಲ್ಲಿ ಒಂದು ರೀತಿಯಲ್ಲಿ ಬೆಂಕಿಯ ಕೆನ್ನಾಲಿಗೆ ಆವರಿಸಿದೆ. ಒಳಗಡೆ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಕಾಣಿಸಿಕೊಂಡಿದೆ ಅಂತ ಹೇಳಲಾಗ್ತಾ ಇರುವಂತದ್ದು ಪ್ರಾಥಮಿಕ ಮಾಹಿತಿ ಲಭ್ಯವಾಗಿದೆ. ಇನ್ನೂ ಕೂಡ ನಿಖರವಾದಂತಹ ಕಾರಣ ಗೊತ್ತಾಗಬೇಕಾಗಿದೆ. ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಆವರಿಸಿಕೊಂಡಿದೆ. ಜನರು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಅಗ್ನಿಶಾಮಕ ದಳದವರು ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಇನ್ನು ಶಂಕರಮಠ ರಸ್ತೆ ಏನಿದೆ ಇಲ್ಲಿ ಸುತ್ತಮುತ್ತ ಹಲವಾರು ಶೋರೂಮ್ಗಳು ಇದೆ ಅನ್ನುವಂತಹ ಮಾಹಿತಿನೂ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಇಡೀ ಶೋರೂಮ್ ಧಗಿಸ್ತಾ ಇದೆ. ಹಲವಾರು ಕಾರುಗಳು, ಡಾಕ್ಯುಮೆಂಟ್ಸ್ ಇದೆಲ್ಲವೂ ಕೂಡ ಅಲ್ಲಿ ಸುಟ್ಟು ಭಸ್ಮವಾಗಿದೆ. ನಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ ಎಷ್ಟು ಪ್ರಮಾಣದಲ್ಲಿ ಬೆಂಕಿ ಆವರಿಸಿದೆ ಅಂತ.
ಇದು ಬಿಲ್ಡಿಂಗ್ ಒಳಗಡೆನೆ ಬೆಂಕಿ ಕಾಣಿಸಿಕೊಂಡಿದೆ ಅನ್ನುವಂತಹ ಮಾಹಿತಿ ಇದು. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಹ್ಯುಂಡೈ ಶೋರೂಮ್ ಅಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಅದು ಒಂದು ರೀತಿಯಲ್ಲಿ ವ್ಯಾಪಕವಾಗಿ ಆವರಿಸಿರುವಂಥದ್ದು. ಹಲೋ ನೋಡ್ದ ಹಲೋ ನಮ್ಗೆ ಮಂದತ್ತು ಬರ ಹೊಡೋಣ. ಹಲೋ ನೋಡ್ದ ಓಹೋ ಹೋಯ್ತು, ಟಾಟಾ ಸರ್ವಿಸಿಗೆ ಬಿಟ್ಟಿದ್ರೇನೋ ಪಾಪ. ವ್ಯಾಪಕವಾಗಿ ಬೆಂಕಿ ಆವರಿಸಿದೆ. ಸುತ್ತಮುತ್ತಲೂ ಕೂಡ ಬೆಂಕಿ ಹರಡುವಂತಹ ಚಾನ್ಸಸ್ ಇದೆ. ಒಂದ್ ಕಡೆಯಲ್ಲಿ ಅಗ್ನಿಶಾಮಕ ದಳದವರು ಕೂಡ ಹರಸಾಹಸವನ್ನ ಪಡ್ತಾ ಇದ್ದಾರೆ, ಬೆಂಕಿ ನಂದಿಸುವಂತಹ ಕಾರ್ಯದಲ್ಲಿ ತೊಡಗಿದ್ದಾರೆ. ಜನರು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಒಂದ್ ಕಡೆಯಲ್ಲಿ